ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ಚಳ್ಳಕಾಯಿಯಿಂದ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ನೀವೆಲ್ಲ ಚಳ್ಳಕಾಯಿಯಿಂದ ಉಪ್ಪಿನಕಾಯನ್ನು ಮಾಡಿರ್ಬೋದು, ಆದರೆ ಈ ಪಲ್ಯನೂ ಕೂಡ ಒಂದ್ಸಲ ನೀವು ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಹಾಗಿದ್ರೆ ಬನ್ನಿ ಈ ಚಳ್ಳಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಈ ಹುಣಸೆ ಹಣ್ಣನ್ನು ನೀರು ಹಾಕಿ ಒಂದ್ಸಲ ನಾವು ಕ್ಲೀನಾಗಿ ತೊಳಿಬೇಕು. ಇದು ತೊಳೆದಾದ ನಂತರ ಇದರಲ್ಲಿ ಮತ್ತೆ ನಾವು ನೀರು ಹಾಕಿ ಇದನ್ನು ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡಬೇಕು. ಒಂದು ಬಿಸಿ ನೀರು ಇತ್ತಂದರೆ ಒಂದು 5 ನಿಮಿಷ ಸಾಕಾಗುತ್ತೆ. ತಣ್ಣೀರು ಇತ್ತಂದರೆ ಒಂದು 10 ರಿಂದ 15 ನಿಮಿಷ ಬೇಕಾಗುತ್ತೆ. ಈಗ ಇಲ್ಲಿ ನೋಡಿ ನಾನು ಚಳ್ಳಕಾಯಿ ತೊಗೊಂಡಿದ್ದೀನಿ. ಈ ಚಳ್ಳಕಾಯಿ ನೋಡಿ ಈ ರೀತಿಯಾಗಿ ಗೊಂಚಲು ಗೊಂಚಲಾಗಿ ಇರುತ್ತೆ. ಈಗ ನಾವು ಇದನ್ನು ಬಿಡಿಸ್ಕೋಬೇಕು. ಈಗ ನೋಡಿ ಇಲ್ಲಿ ಈ ರೀತಿಯಾಗಿ ಬಿಡಿಸ್ಕೋಬೇಕಾಗತ್ತೆ. ನೀವು ಅದರ ಮೇಲೆ ಕ್ಯಾಪ್ ಇರುತ್ತೆ ನೋಡಿ, ಕ್ಯಾಪ್ ಸಮೇತನೂ ಕೂಡ ಬಿಡಿಸ್ಕೋಬೋದು, ಕ್ಯಾಪ್ ತೆಗೆದು ಕೂಡ ಬಿಡಿಸ್ಕೋಬೋದು. ಮುಂದೆ ನಾನು ಕ್ಯಾಪ್ ತೆಗೆಯೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಈ ರೀತಿಯಾಗಿ ನೀವು ಕ್ಯಾಪನ್ನು ತೆಗೆದು ನೀವು ಬಿಡಿಸ್ಕೋಬಹುದು. ಇದನ್ನು ನೋಡಿ ಇಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ಈ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಇದನ್ನು ನೀವು ರೈಸ್ ಜೊತೆಗೂ ತಿನ್ಬೋದು, ರೊಟ್ಟಿ ಚಪಾತಿ ಜೊತೆಯಲ್ಲೂ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ಇಲ್ಲಿ ನೋಡಿ ಈ ರೀತಿಯಾಗಿ ಬಿಡಿಸ್ಕೊಂಡಿದ್ದೀನಿ. ಎಲ್ಲ ಚಳ್ಳಕಾಯಿನ ನಾನಿಲ್ಲಿ ಬಿಡಿಸಿ ತೊಗೊಂಡಿದ್ದೀನಿ. ಈಗ ಇದನ್ನು ಏನು ಮಾಡಬೇಕು ಅಂದರೆ ಸ್ವಲ್ಪ ಒಡಿಬೇಕು ನಾವು ಇದನ್ನು. ಇಲ್ಲಿ ಒಂದು ಪೇಪರ್ ಹಾಕ್ಕೊಂಡಿದ್ದೀನಿ ನಾನು ಕೆಳಗಡೆ, ಅಂದರೆ ಲೋಳೆ ಲೋಳೆ ಥರ ಇರುತ್ತೆ. ಇದು ಲೋಳೆ ನೆಲಕ್ಕೆ ಅಂಟ್ಕೊಂಡ್ಬಿಡತ್ತೆ. ಹೀಗಾಗಿ ನಾನು ಇಲ್ಲಿ ಪೇಪರ್ ಹಾಕಿದ್ದೀನಿ. ಪೇಪರ್ ಮೇಲೆ ಈ ಚಳ್ಳಕಾಯಿ ಸ್ವಲ್ಪ ಸ್ವಲ್ಪನೇ ಚಳ್ಳಕಾಯಿ ತೊಗೊಂಡು ಈ ರೀತಿಯಾಗಿ ಜಜ್ಜಬೇಕು. ಜಜ್ಜಿದಾಗ ಒಂದು 2 ಹೋಳು ಆಗಬೇಕು. ಆ ರೀತಿ ಅಷ್ಟೇ ಜಜ್ಜಿ, ಬಹಳಷ್ಟು ಜಜ್ಜಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಅದರಲ್ಲಿಂದ ಬೀಜನ ನಾವು ತೆಗಿಬೇಕಾಗತ್ತೆ. ಈಗ ಜಜ್ಜಿದಾಗ ನೋಡಿ ಮೇಲಿನ ಈ ಕ್ಯಾಪನ್ನು ತೆಗೆದು ನಾವು ಈಗ ಇಲ್ಲಿ ಒಂದು ನೀರು ತೊಗೊಂಡಿದ್ದೀನಿ. ಒಂದು ಬುಟ್ಟಿಯಲ್ಲಿ ನಾನು ನೀರು ತೊಗೊಂಡಿದ್ದೀನಿ. ಅದರಲ್ಲಿ ಈಗ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸ್ವಲ್ಪ ಬೀಜ ಇದೆಯಲ್ಲ, ಬೀಜ ಇರೋ ಈ ಚಳ್ಳಕಾಯಿಯನ್ನು ನಾವು ಸ್ವಲ್ಪ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಸ್ವಲ್ಪ ಬೀಜ ಹೊರಗಡೆ ಬರುತ್ತೆ. ಆವಾಗ ಇನ್ನೊಂದು ಚಳ್ಳಕಾಯಿ ಭಾಗ ಇರುತ್ತೆ ನೋಡಿ, ಆ ಭಾಗದಿಂದ ಅದನ್ನು ಬೀಜನ ಕೆಳಗಡೆ ಬೀಳಿಸಬೇಕು. ಬೀಳಿಸಿ ನಾವು ಈ ಚಳ್ಳಕಾಯಿಯನ್ನು ನೀರಿನಲ್ಲಿ ಹಾಕಿಟ್ಕೋಬೇಕು. ಇದೇ ರೀತಿ ನಾವು ಎಲ್ಲ ಚಳ್ಳಕಾಯಿನೂ ಮಾಡಬೇಕಾಗತ್ತೆ. ಈಗ ಮತ್ತೊಂದು ನಾನು ಚಳ್ಳಕಾಯಿಯನ್ನು ತೆಗೆಯೋದು ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ ಇಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡಿ ಈಗ ನೀರಿನಲ್ಲಿ ಬಿತ್ತೋದು. ನೀರಿನಲ್ಲಿ ನಾವು ಕೈ ಹಾಕಿ ಮತ್ತೆ ಹಿಡಿದಾಗ ಅದು ಲೋಳೆ ಲೋಳೆಯಾಗಿ ಕೈಯಲ್ಲಿ ಹಿಡಿಯಲಿಕ್ಕೆ ಆಗಲ್ಲ, ಗ್ರಿಪ್ ಸಿಗಲ್ಲ. ಆ ರೀತಿ ಆಗುತ್ತೆ. ಆವಾಗ ನಾವು ಕೈಯನ್ನು ಒರೆಸ್ಕೊಂಡು ಮತ್ತೆ ನಾವು ಈ ರೀತಿ ಬೀಜವನ್ನು ತೆಗಿಬೇಕು. ಈಗ ನೋಡಿ ಇಲ್ಲಿ ಕೈ ಒಂದು ಪೇಪರ್ನಿಂದ ಒರೆಸ್ಕೊಳ್ಳಿ. ಬಟ್ಟೆಯಿಂದ ಒರೆಸ್ಕೊಂಡ್ರೆ ಬಟ್ಟೆ ಎಲ್ಲ ಲೋಳೆ ಲೋಳೆ ಆಗಿಬಿಡುತ್ತೆ. ಈಗ ಇಷ್ಟೊಂದು ಲೋಳೆ ಲೋಳೆ ಇರೋ ಕಾಯಿಯಿಂದ ನಾವು ಪಲ್ಯನ ಹೇಗೆ ಮಾಡಬೇಕು ಅಂತ ನೀವು ಯೋಚಿಸ್ತಾ ಇರ್ಬೋದು. ಹಾಗೇನೂ ಆಗಲ್ಲ. ಇದರಲ್ಲಿ ನಾವು ಉಪ್ಪು, ಹುಳಿ, ಖಾರ ಮತ್ತು ಎಣ್ಣೆ ನಾವು ಚೆನ್ನಾಗಿ ಹಾಕಿದರೆ ಇದು ಲೋಳೆ ಅಂತ ಅನಿಸೋದೇ ಇಲ್ಲ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಇಲ್ಲಿ ಎಲ್ಲ ಬೀಜ ಮತ್ತು ಮೇಲಿನ ಏನು ಕ್ಯಾಪ್ ಇರುತ್ತೆ ಎಲ್ಲ ತೆಗೆದು ತೊಗೊಂಡಿದ್ದೀನಿ. ಇದನ್ನು ನಾವು ಬಿಸಿನೀರಿನಲ್ಲಿ 2 ರಿಂದ 3 ಸಲ ತೊಳೆದ್ರೆ ತುಂಬ ಚೆನ್ನಾಗಾಗುತ್ತೆ ಪಲ್ಯ. ಹಾಗೆ ನಾವು ಬೆರಳು ಹಾಕಿ ಈ ರೀತಿಯಾಗಿ ಕ್ಲೀನಾಗಿ ತೊಳಿಬೇಕಾಗತ್ತೆ. ಅದರಲ್ಲಿ ನೋಡಿ ಅದೇನು ನಾವು ಚಳ್ಳಕಾಯಿಯನ್ನು ಒಡ್ಕೊಂಡಿದ್ವಲ್ಲ, ಆ ಚಳ್ಳಕಾಯಿಯನ್ನು ಈ ರೀತಿಯಾಗಿ ನಾವು ಈ ರೀತಿ ಬೆರಳು ಹಾಕಿ ಕ್ಲೀನ್ ಮಾಡಿ ತೊಳಿಬೇಕು. ಲೋಳೆ ಏನಿರುತ್ತೆ ಎಲ್ಲ ಹೋಗಬೇಕು. ಮತ್ತು ತಣ್ಣೀರಿನಲ್ಲಿ ಅದನ್ನು ತೊಳಿಬಾರ್ದು, ಸ್ವಲ್ಪ ಬಿಸಿ ನೀರಿನಲ್ಲಿನೇ ತೊಳಿರಿ. ಏಕ್ದಮ್ ಬಿಸಿನೂ ಇರಬಾರ್ದು, ಏಕ್ದಮ್ ಬೆಚ್ಚಗೆನೂ ನೀರು ಇರಬಾರ್ದು. ನಾವು ಕೈ ಹಾಕಿದಾಗ ನಮಗೆ ಸಹಿಸ್ಕೊಳ್ಳಿಕ್ಕೆ ಆಗಬೇಕು, ಆ ರೀತಿಯಾಗಿ ನೀರು ಇರಬೇಕು. ಅಂಥ ನೀರಿನಲ್ಲಿ ನೀವು ಇದನ್ನು ಕ್ಲೀನ್ ಮಾಡಿ ತಗೊಳ್ಳಿ. ಈ ರೀತಿಯಾಗಿ ನೀವು 2 ರಿಂದ 3 ಸಲ ಬಿಸಿ ನೀರನ್ನು ಹಾಕಿ ತೊಳ್ಕೊಬೇಕಾಗತ್ತೆ, ಅಂದರೆ ಕ್ಲೀನ್ ಆಗುತ್ತೆ. ನೋಡಿ ಇಲ್ಲಿ ಯಾವ ರೀತಿ ಲೋಳೆ ಲೋಳೆ ಥರ ಇದೆ, ತೋರಿಸ್ತೀನಿ ನಿಮಗೆ. ನೋಡಿ ಯಾವ ರೀತಿ ಲೋಳೆ ಲೋಳೆ ಇದೆ. ಈಗ ಇದನ್ನು ಈ ರೀತಿ ನಾವು ಬಿಸಿ ನೀರು ಹಾಕಿ ತೊಳೆದಾಗ ಇದರಲ್ಲಿ ಲೋಳೆ ಅಂಶ ಏನೂ ಇರಲ್ಲ, ಎಲ್ಲ ಹೋಗುತ್ತೆ. ಈಗ ಇಲ್ಲಿ ನೋಡಿ ನೀರು ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ, ಎಲ್ಲ ಲೋಳೆ ಎಲ್ಲ ಹೊರಟು ಹೋಗಿಬಿಡತ್ತೆ ಅದು. ಈಗ ಇದನ್ನು ತೆಗೆದು ಒಂದು ಬೇರೆ ಪಾತ್ರೆಗೆ ನಾನು ಇದನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇದನ್ನು ಮತ್ತೆ ನಾವು ಅದೇ ಪಾತ್ರೆಗೆ ಈ ಚಳ್ಳಕಾಯಿಯನ್ನು ಹಾಕಿ ಮತ್ತೊಮ್ಮೆ ನಾವು ಇದನ್ನು ತೊಳಿಬೇಕು. ಇದೇ ರೀತಿ 3 ಸಲ ನಾವು ಮಾಡಬೇಕಾಗತ್ತೆ, ಅಂದರೆ ಕ್ಲೀನ್ ಆಗುತ್ತೆ. ಲೋಳೆ ಅಂಶ ಏನಿರುತ್ತೆ ನೋಡಿ ಎಲ್ಲ ಹೊರಟು ಹೋಗಿಬಿಡತ್ತೆ ಈ ರೀತಿ ಮಾಡಿದರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ರೆಸಿಪಿಗಳನ್ನು ನೋಡಲಿಕ್ಕೆ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇಲ್ಲಿ ನೀವು ನೋಡ್ಬೋದು ಈ ಕ್ಲೀನಾಗಿ ಇದು ತೊಳೆದು ಆಗಿದೆ.
ಇವಾಗ ಇಲ್ಲಿ ನೋಡಿ ಎಲ್ಲ ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ ನಾನು. ಈಗ ನಾವೇನು ಹುಣಸೆ ಹಣ್ಣು ನಾವೇನು ನೆನೆಲಿಕ್ಕೆ ಇಟ್ಟಿದ್ದೀವಲ್ಲ, ಈ ಹುಣಸೆ ಹಣ್ಣು ಏನಿದೆಯಲ್ಲ ಇದನ್ನು ನೋಡಿ ಈ ರೀತಿಯಾಗಿ ಕಿವುಚಿ ನಾವು ಇದರಲ್ಲಿನ ನೀರನ್ನು ತಗೋಬೇಕು. ಇವಾಗ ಇಲ್ಲಿ ನೋಡಿ ಈ ರೀತಿಯಾಗಿ ನಾನು ಸೋಸಿ ತೊಗೊಳ್ತಾ ಇದ್ದೀನಿ. ನಿಮಗೆ ಈ ರೀತಿಯಾಗಿ ತೊಗೊಳ್ಳೋದು ರೂಢಿ ಇಲ್ಲ ಅಂದರೆ ನೀವು ಚಹಾ ಸೋಸೋದಿರುತ್ತೆ ನೋಡಿ, ಅದರಲ್ಲಿನೂ ಕೂಡ ಸೋಸಿ ನೀವು ತೊಗೋಬಹುದು. ಈ ರೀತಿಯಾಗಿ ಸೋಸಿದ್ದೀನಿ. ಮತ್ತೆ ನಮಗೆ ಹುಳಿ ಬೇಕು ಅಂತ ಅನಿಸಿದರೆ ಮತ್ತೆ ಇಲ್ಲಿ ಸೇರಿಸ್ಕೋಬಹುದು. ಈಗ ಇದರಲ್ಲಿ ನಾನು ಮಸಾಲೆ ಖಾರನ 2 ಟೀ ಸ್ಪೂನಷ್ಟು ಇಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಕಾಶ್ಮೀರಿ ಕೆಂಪು ಮೆಣಸಿನ್ಕಾಯಿ ಖಾರನ ನಾನು 3 ಟೀ ಸ್ಪೂನಷ್ಟು ಇಲ್ಲಿ ಸೇರಿಸ್ತಾ ಇದ್ದೀನಿ. ಈ 2 ಖಾರ ರೆಸಿಪಿನೂ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡಬಹುದು. ಮಸಾಲೆ ಖಾರ ಇಲ್ಲ ಅಂದರೆ ನೀವು ನಾರ್ಮಲಾಗಿ ಯಾವ ಖಾರ ಯೂಸ್ ಮಾಡ್ತೀರಿ ಆ ಖಾರನೂ ಕೂಡ ಹಾಕಬಹುದು. ಇಲ್ಲಿ 1 ಟೀ ಸ್ಪೂನಷ್ಟು ಇಲ್ಲಿ ಉಪ್ಪು ಸೇರಿಸಿದ್ದೀನಿ ನಾನು. ಉಪ್ಪನ್ನು ನೋಡಿಕೊಂಡು ಸೇರಿಸಿ. ನಿಮ್ಮ ಹತ್ರ ಎಷ್ಟು ಇದೆ ಚಳಕಾಯಿ ಅದನ್ನು ಪ್ರಮಾಣದಲ್ಲಿ ನೀವು ಉಪ್ಪನ್ನು ಸೇರಿಸ್ಕೋಬೇಕು. ಹಾಗೆಯೇ 1/4 ಟೀ ಸ್ಪೂನಷ್ಟು ಇಲ್ಲಿ ನಾನು ಅರಿಶಿಣವನ್ನು ಸೇರಿಸಿದ್ದೀನಿ. ಅರಿಶಿಣ ಸೇರಿಸಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಹೆಚ್ಚು ನೀರು ಹಾಕಲಿಕ್ಕೆ ಹೋಗಬೇಡಿ, ಯಾಕೆಂದರೆ ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪನೇ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಇದ್ದರೆ ಸಾಕಾಗಿಬಿಡುತ್ತೆ. ಅಷ್ಟು ನೀರನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ನಾವು ನಾಳೆ ಈ ಪಲ್ಯ ಮಾಡ್ತೀವಿ ಅಂದರೆ ಹಿಂದಿನ ದಿನವೇ ನಾವು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಯಾಕೆಂದರೆ ಇದಕ್ಕೆ ಕೆಲಸ ಬಹಳ ಆಗುತ್ತೆ. ಹೀಗಾಗಿ ನಾವು ಹಿಂದಿನ ದಿನವೇ ಇದನ್ನು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಈ ರೀತಿ ಕುದಿಸಿ ಇಟ್ಕೊಂಡ್ರೆ ಸಾಕು. ನಾವು ಮಾರನೇ ದಿನ ನಾವು ಇದನ್ನು ಒಗ್ಗರಣೆ ಹಾಕಬೇಕು. ಈಗ ಇಲ್ಲಿ ನಾನು ಗ್ಯಾಸ್ ಮೇಲೆ ಈ ಪಾತ್ರೆಯನ್ನು ಇಟ್ಟು ಪ್ಲೇಟನ್ನು ಮುಚ್ಚಿ ಇದನ್ನು ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೀವು ನೋಡ್ಬೋದು ಇದು ಬೇಯ್ತಾ ಇದೆ. ಇದನ್ನು ಸಣ್ಣ ಉರಿಯಲ್ಲಿನೇ ನೀವು ಬೇಯಿಸ್ಕೊಳ್ಳಿ, ಯಾಕೆಂದರೆ ನಾವು ಇದರಲ್ಲಿ ನೀರು ಹೆಚ್ಚು ಹಾಕಲಿಲ್ಲ, ನಾವು ಸ್ವಲ್ಪನೇ ನೀರು ಹಾಕಿದ್ದೀವಿ. ಈಗ ನೋಡಿ ಇಲ್ಲಿ ಬೇಯ್ತಾ ಇದೆ. ಇದು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ನಾವು ರಾತ್ರಿ ಇದನ್ನು ಇಟ್ಟುಬಿಡಬೇಕು. ಇಟ್ಟು ಮಾರನೇ ದಿನ ನಾವು ನೆಕ್ಸ್ಟ್ ಡೇ ಎದ್ದು ಇದನ್ನು ನಾವು ಒಗ್ಗರಣೆ ಕೊಟ್ಟು ನಾವು ಏನು ರೊಟ್ಟಿ ಚಪಾತಿ ಏನು ಮಾಡ್ತೀವಿ ಅದರ ಜೊತೆಯಲ್ಲಿ ನಾವು ಇದನ್ನು ತಿನ್ನಬಹುದು. ಈಗ ಇದು ನೋಡಿ ಆಗಿದೆ. ಇದು ನಾವು ಈ ರೀತಿ ಆದಾಗ ನಾವು ಗ್ಯಾಸನ್ನು ಆಫ್ ಮಾಡಿ ಇದನ್ನು ಮುಚ್ಚಿಟ್ಬಿಡಬೇಕು. ಯಾಕೆಂದರೆ ಇದು ಸ್ವಲ್ಪ ತಣ್ಣಗಾದ ನಂತರ ಇಲ್ಲಿ ರಸ ಕಾಣಿಸ್ತಾ ಇದೆಯಲ್ಲ, ಇದು ಏನಾಗ್ತದೆ ಥಿಕ್ಕಾಗಿ ಬರುತ್ತೆ. ಇವಾಗ ಇದನ್ನು ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾವು ಇಟ್ಬಿಡೋಣ. ಈಗ ನೀವು ಇಲ್ಲಿ ನೋಡ್ಬೋದು, ನೆಕ್ಸ್ಟ್ ಡೇ ನೋಡಿ ಇಲ್ಲಿ ನಾನು ತೊಗೊಂಡಿದ್ದೀನಿ. ಇದರಲ್ಲಿ ರಸ ಏನಿತ್ತಲ್ಲ ಅದು ಸ್ವಲ್ಪ ದಪ್ಪ ಕೂಡ ಆಗಿದೆ. ನೀವು ನೋಡ್ಬೋದು ನೋಡಿ ಇಲ್ಲಿ. ಆವಾಗ ನಾನು ಗ್ಯಾಸ್ ಆಫ್ ಮಾಡಿದಾಗ ಎಷ್ಟೊಂದು ತೆಳ್ಳಗೆ ಇತ್ತು. ಇವಾಗ ನೋಡಿ ಅದರಲ್ಲಿ ರಸನೇ ಕಾಣಿಸ್ತಾ ಇಲ್ಲ. ಈ ರೀತಿಯಾಗಿ ಆಗುತ್ತೆ. ಇವಾಗ ನಾವು ಇದರ ಒಗ್ಗರಣೆಯನ್ನು ನಾವು ಕೊಡಬೇಕಾಗತ್ತೆ ಇದಕ್ಕೆ. ಈಗ ಇದನ್ನು ಸೈಡಿಗೆ ಇಟ್ಟು ಈಗ ಒಂದು ಪಾತ್ರೆಯಲ್ಲಿ ಇದನ್ನು ನಾನು ತೆಗೆದಿಟ್ಕೊಳ್ತೀನಿ. ತೆಗೆದು ನಾವೇನು ಕುದಿಸ್ಕೊಂಡಿದ್ದೀವಲ್ಲ ಅದೇ ಪಾತ್ರೆಯಲ್ಲಿ ನಾನು ಈ ಒಗ್ಗರಣೆಯನ್ನು ಕೊಡ್ತೀನಿ. ಈ ಪಾತ್ರೆಯನ್ನು ಸ್ವಲ್ಪ ತೊಳೆದು ತೊಗೊಳ್ತೀನಿ. ಇವಾಗ ಇದರಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ಈಗ ಗ್ಯಾಸ್ ಮೇಲೆ ಅದೇ ಪಾತ್ರೆಯನ್ನು ತೊಳೆದು ಒರೆಸಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಈ ಪಲ್ಯ ಮಾಡಲಿಕ್ಕೆ ಎಣ್ಣೆ ಸ್ವಲ್ಪ ಹೆಚ್ಚು ಬೇಕಾಗುತ್ತೆ. ಇಲ್ಲಿ ನಾನು 5 ಟೇಬಲ್ ಸ್ಪೂನಷ್ಟು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಮತ್ತು ಹುಳಿ ಉಪ್ಪು ಖಾರ ಸ್ವಲ್ಪ ಕರೆಕ್ಟಾಗಿ ಇದ್ದರೆ ಈ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ. 1 ದೊಡ್ಡ ಗಡ್ಡೆ ಬೆಳ್ಳುಳ್ಳಿಯನ್ನು ಇಲ್ಲಿ ಒಗ್ಗರಣೆಗೆ ನಾನು ಹಾಕ್ತಾಯಿದ್ದೀನಿ. ಒಗ್ಗರಣೆ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಪಲ್ಯಕ್ಕೆ ನೀವು ಗುರೆಳ್ಳು ಹಿಂಡಿಯನ್ನು ಕೂಡ ಹಾಕ್ಬೋದು. ನನ್ನ ಹತ್ರ ಇರಲಿಲ್ಲ, ಹೀಗಾಗಿ ನಾನು ಇಲ್ಲಿ ಹಾಕಲಿಲ್ಲ. ಗುರೆಳ್ಳು ಹಿಂಡಿ ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದು ಇಲ್ಲಿ ಫ್ರೈ ಆಗಿದೆ. ಬಹಳ ಏನು ಕೆಂಪಾಗೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ನಾವೇನು ಕುದಿಸ್ಕೊಂಡಿದ್ದೀವಿ ಎಲ್ಲ ಚಳಕಾಯಿ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ನೀರು ಹಾಕಿದ್ರಿಂದ ಸ್ವಲ್ಪ ನೀರು ಥರ ಆಗಿದೆ ಇದು. ಈಗ ನಾವು ಒಗ್ಗರಣೆಯಲ್ಲಿ ಹಾಕಿ ಇದನ್ನು ಕುದಿಸ್ಕೊಂಡಾಗ ಮತ್ತೆ ಅದು ಎಲ್ಲ ಗಟ್ಟಿಯಾಗುತ್ತೆ. ಇವಾಗ ಇಲ್ಲಿ ಈ ಪಲ್ಯ ರೆಡಿಯಾಗಿದೆ. ಯಾಕೆಂದರೆ ಇದು ರಸ ನಿಮ್ಗೆ ಕಾಣಿಸ್ತಾ ಇದೆ. ಕೆಳಗಿಳಿಸಿದಾಗ ಇದು ದಪ್ಪ ಆಗುತ್ತೆ. ಇವಾಗ ಇಲ್ಲಿ ಚಳಕಾಯಿ ಪಲ್ಯ ನಾವು ರೊಟ್ಟಿ ಚಪಾತಿ ಅನ್ನದ ಜೊತೆ ತಿನ್ನಲಿಕ್ಕೆ ಇಲ್ಲಿ ರೆಡಿಯಾಗಿದೆ. ಇವಾಗ ಇಲ್ಲಿ ನೋಡಿ, ನೀವು ಈ ರೆಸಿಪಿಯನ್ನು ಟ್ರೈ ಮಾಡಲಿಲ್ಲ ಅಂದರೆ ಇದನ್ನು ಒಂದು ಸಲ ನೀವು ಟ್ರೈ ಮಾಡಿ. ಇದು ಏಪ್ರಿಲ್ ಮೇ ತಿಂಗಳಲ್ಲಿ ಎಲ್ಲ ಈ ಚಳಕಾಯಿ ಮಾರ್ಕೆಟ್ನಲ್ಲಿ ಎಲ್ಲ ಸಾಕಷ್ಟು ಬರುತ್ತೆ. ಅದನ್ನು ತೊಗೊಂಡು ಬಂದು ನೀವು ಈ ರೆಸಿಪಿಯನ್ನು ಒಂದು ಸಲ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.